ಜಾಸ್ತಿ ಮಾತಾಡ್ತಾರೆ ಇವರು ಮಾತಿನ ಮಲ್ಲ ಅಂತಾರೆ. ಇಂಥ ಮಹನೀಯರ ಹುಟ್ಟುಹಬ್ಬ ದಿನದಿಂದ ನಂದು ಹುಟ್ಟುಹಬ್ಬ ಅಂತ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಬರೀ ಮಾತಿಂದ ಅವ್ರೇನೋ ಕ್ಷೇತ್ರದ ಜನ ಮನಸ್ಸು ಗೆಲ್ತಾ ಇಲ್ಲ, ಅವರು ಸಕಲ ಕಲಾವಲ್ಲಭ ಅನ್ನೋಕೆ ನಾನು ಇಷ್ಟಪಡ್ತೀನಿ. ನನಗೆಲ್ಲೋ ಒಂದು ಕಡೆ ಆತ್ಮವಿಶ್ವಾಸ ಇದೆ, ಈ ಕ್ಷೇತ್ರ ಜನ ಇವತ್ತಲ್ಲ ನಾಳೆ ಇಂದಲ್ಲ ಮುಂದೆ ಯಾವತ್ತೋ ಒಂದಿನ ಭಾಷಾ ಕೈ ಹಿಡಿತಾರೆ, ನನಗೆ ಈ ಕ್ಷೇತ್ರದಲ್ಲಿ ಒಂದು ಉನ್ನತವಾದ ಹುದ್ದೆ ಕೊಡ್ತಾರೆ. ಬಹಳ ಪ್ರೀತಿಯಿಂದ ಸನ್ಮಾನ ಮಾಡಿ ಹುಟ್ಟುಹಬ್ಬ ಶುಭ ಕೋರುವಂತ ಕೆಲಸ ಮಾಡ್ತಿದ್ದಾರೆ. ಏನ್ ಅನ್ಸುತ್ತೆ, ಏನ್ ಹೇಳ್ತೀರಿ ಅವರ ಪ್ರೀತಿ ವಿಶ್ವಾಸ? ಮೊದಲನೇದಾಗಿ ಇಂದು ಈ ದೇಶ ಕಂಡಂತಹ ಮಹಾನ್ ಸಂತ, ನಡೆದಾಡುವ ದೇವರು, ಅನ್ನದಾಸೋಹಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಹುಟ್ಟುಹಬ್ಬ. ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಅವರ ಎಲ್ಲ ಅಭಿಮಾನಿಗಳಿಗೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಇಂದು ನನ್ನ ಹುಟ್ಟುಹಬ್ಬವೂ ಕೂಡ ಹೌದು. ನನಗೆ ತುಂಬ ಸಂತೋಷ, ಯಾಕಂದರೆ ಇಂಥ ಮಹನೀಯರ ಹುಟ್ಟುಹಬ್ಬ ದಿನದಿಂದ ನಂದು ಹುಟ್ಟುಹಬ್ಬ ಅಂತ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಯಾರಿಗೂ ಅಭಿಮಾನಿಗಳಂತ ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಎಲ್ಲ ನನ್ನ ಆತ್ಮೀಯರು, ನನ್ನ ಸ್ನೇಹಿತರು, ಎಲ್ಲರೂ ನನ್ನ ಅಣ್ಣ ತಮ್ಮಂದರು. ಅಭಿಮಾನಿ ಬಳಗ ಬೆಳೆಸೋ ಅಂಥ ಒಂದು ದೊಡ್ಡ ವ್ಯಕ್ತಿತ್ವ ನಂದಲ್ಲ. ಅಭಿಮಾನಿ ಅನ್ನೋದು ಆ ಒಂದು ಇದು ಯಾರೋ ದೈವ ಭಕ್ತರಿಗೂ ಮಹನೀಯರಿಗೂ ಇರುತ್ತೆ. ನನ್ನ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಇವತ್ತು ಇಡೀ ಕ್ಷೇತ್ರ ಜನ, ಇಡೀ ರಾಜ್ಯದಲ್ಲಿ ಭಾಷಾ ಅನ್ನೋ ಒಬ್ಬ ಹೆಸರು ಎಲ್ಲರೂ ಗುರುತಿಸ್ತಾರೆ ಅಂತ ನನಗೆ ತುಂಬ ಸಂತೋಷ. ಈ ಸಂದರ್ಭದಲ್ಲಿ ನಮ್ಮ ಅಹಿಂದ ಜಿಲ್ಲಾಧ್ಯಕ್ಷರಾದಂಥ ಶ್ರೀಧರ್ ಅವರು ಮತ್ತು ನನ್ನ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ನ ನನ್ನ ಮಿತ್ರರಾದಂತಹ ಅಮಾನುಲ್ಲಾ ಸಾಹೇಬರು, ಅಬೂಬಕರ್ ಸಫೀರ್ರವರು, ಬಹಳಷ್ಟು ಮಿತ್ರರು ಈ ಸ್ವಲ್ಪ ಹಿಂದೆ ಕೂಡ ನನ್ನ ಮಿತ್ರರಾದಂಥ ನಮ್ಮ ಜಿಲ್ಲಾಧ್ಯಕ್ಷರು ಶೇಖರ್ ಅವ್ರ ತಂಡ ಕೂಡ ಬಂದಿತ್ತು. ನಾನೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಅವರ ಈ ಒಂದು ಅಭಿಮಾನಕ್ಕೆ, ಅವರ ಒಂದು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ನಾನು ಎಂದೆಂದಿಗೂ ಚಿರಋಣಿ ಆಗಿರ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಈ ಭಾಗದ ಶಾಸಕ ಪ್ರದೀಪ್ ಈಶ್ವರ್ ಅವರು ನಿನ್ನೆ ರಂಜಾನ್ ಹಬ್ಬ ಇತ್ತು ನಿಮಗೆ. ಆ ಒಂದು ಸಂದರ್ಭದಲ್ಲಿ ಮುಸ್ಲಿಂ ಮತ್ತೆ ಹಿಂದೂ ಸಂಪ್ರದಾಯದಂತೆ ಗುದ್ದಲಿ ಪೂಜೆಯನ್ನು ಕೂಡ ನೆರವೇರಿಸಿದ್ರೆ, ಅದು ಆ ಸಂದರ್ಭದಲ್ಲಿ ನಿನ್ನೆ ಏನು ಹೇಳ್ತೀರಿ ಆ ಒಂದು ವಿಚಾರಕ್ಕೆ? ತುಂಬ ಸಂತೋಷ. ಶಾಸಕ ಪ್ರದೀಪ್ ಈಶ್ವರ್ ಅವರ ಕಾರ್ಯವೈಖರಿ ನಾನು ಮೆಚ್ಕೊತೇನೆ. ಯಾಕೆ ಅಂದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಯುವ ಶಾಸಕ ರಾಜ್ಯದಲ್ಲಿ ಇವತ್ತು ಇಡೀ ರಾಜ್ಯ ಚಿಕ್ಕಬಳ್ಳಾಪುರ ಕಡೆ ತಿರುಗಿ ನೋಡುವಂತಹ ಒಂದು ಇದು ಉಂಟಾಗಿದೆ. ಯಾಕೆ ಅಂದರೆ ಕ್ಷೇತ್ರದಲ್ಲಿ ಇದುವರೆಗೂ ಹಲವಾರು ಶಾಸಕರು ಬಂದರು, ಹಲವಾರು ಅಭಿವೃದ್ಧಿ ಮಾಡಿದ್ರು, ಕ್ಷೇತ್ರ ಅಭಿವೃದ್ಧಿ ಆಗಿದೆ, ಹೌದು. ಆದರೆ ಕ್ಷೇತ್ರದಲ್ಲಿರುವ 363 ಹಳ್ಳಿಗೂ ನಾನು ಓಡಾಡ್ತೇನೆ ಅಂತೇಳಿಬಿಟ್ಟು ಬೆಳಿಗ್ಗೆನೇ ಎದ್ದು ಪ್ರತಿ ಹಳ್ಳಿಗೆ ಭೇಟಿ ಕೊಡೋದ್ರು ಒಂದು ಒಳ್ಳೆಯದನ್ನೋದೇನಲ್ಲ. ಅಲ್ಲೇ ಕೂತು ಅಲ್ಲೇ ಅಧಿಕಾರಿಗಳು ಕರೆಸಿ ಆದಷ್ಟು ಪರಿಹಾರ ಏನು ಅವರ ಒಂದು ಕಷ್ಟಗಳಿಗೆ ಪರಿಹಾರ ಮಾಡಿಕೊಡ್ತಾ ಇದ್ದಾರಲ್ಲ, ಇದು ತುಂಬ ಸಂತೋಷದ ಸುದ್ದಿ. ಅದೇ ರೀತಿ ನಿನ್ನೆ ದಿಬ್ಬೂರ ಹತ್ರ ಒಂದು ಹಳ್ಳಿಯಲ್ಲಿ ಒಬ್ಬ ನಮ್ಮ ಮೌಲ್ವಿ ಸಾಹೇಬ್ರ ಕೈಯಲ್ಲಿ ಹಾಗೂ ರೇಲ್ಮಾಗ್ನಹಳ್ಳಿ ಹತ್ರ ಅಲ್ಲಿ ಅವ್ರ ಕೈಲಿ ಗುದ್ದಲಿ ಪೂಜೆ ಮಾಡಿದ್ದಾರೆ. ತುಂಬ ಸಂತೋಷ. ಅದೇ ರೀತಿ ಮೊನ್ನೆ ಅಷ್ಟೇ ನಮ್ಮ ಅಲ್ಪಸಂಖ್ಯಾತರಿಗೆ ಒಂದಿಬ್ಬರಿಗೆ ನಾಮಿನಿ ಕೌನ್ಸಿಲರ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ನಗರ ಪ್ರಾಧಿಕಾರಕ್ಕೆ ನನ್ನ ಹುಡುಗ ನನ್ನ ಹತ್ರನೇ ಇದ್ದವನು, ಯುವಕ, ಅವನೇ ಹೇಳಿದ್ದಾನೆ ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಕಸ ಹೊಡಿತಾ ಇದೆ ಅಂಥವನಿಗೆ ಒಬ್ಬ ನಗರ ಪ್ರಾಧಿಕಾರದ ಒಂದು ಸದಸ್ಯ ಮಾಡಿರೋದು ತುಂಬ ಸಂತೋಷ. ಇವರ ಕಾರ್ಯವೈಖರಿ ನನಗೆ ತುಂಬ ಸಂತೋಷ ತರ್ತಾ ಇದೆ. ಕ್ಷೇತ್ರದ ಜನ ಕೂಡ ಅವ್ರಿಗೆ ಮೆಚ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಈಗ ನೀವು ಹೇಳಿದಾಗೆ ಜಾಸ್ತಿ ಮಾತಾಡ್ತಾರೆ ಇವರು ಮಾತಿನ ಮಲ್ಲ ಅಂತಾರೆ. ನೋಡಿ ಏನಿದೆ ಅಂದರೆ, ಬರೀ ಮಾತಾಡ್ಕೊಂಡಿದ್ರೆ ಮಾತಿಂದ ಮಾವಿನಕಾಯಿ ಉದುರಲ್ಲ. ಇದೇನಿದ್ರು ಮಾತು ಆಡ್ತಾರೆ, ಕೆಲಸನೂ ಮಾಡ್ತಾರೆ. ಅವರು ಒಂದು ತಿಂಗಳ ಒಳಗಡೆ ಕ್ಷೇತ್ರದಲ್ಲಿ ಬಂದು ಕ್ಷೇತ್ರದಲ್ಲಿ ಶಾಸಕ ಆಗಿದ್ದಾರೆ ಅಂದರೆ ಅದಕ್ಕೆ ಅವರ ಒಂದು ಇದೇನಂದರೆ ಮಾತೆ. ಬರೀ ಮಾತಿಂದ ಅವರೇನೋ ಕ್ಷೇತ್ರದ ಜನ ಮನಸ್ಸು ಗೆಲ್ತಾ ಇಲ್ಲ, ಅವರು ಸಕಲ ಕಲಾವಲ್ಲಭ ಅನ್ನೋಕೆ ನಾನು ಇಷ್ಟಪಡ್ತೀನಿ. ಎಲ್ಲ ಕಲೆಗಳನ್ನು ಬಲ್ಲವನೇ ಸಕಲ ಕಲಾವಲ್ಲಭ. ಸಕಲ ಕಲೆಗಳನ್ನು ಬಲ್ಲಿದ್ದಾರೆ ಅವರು, ಎಲ್ಲರಿಗೂ ಒಗ್ಗೂಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿ ಅವ್ರ ಕಾರ್ಯವೈಖರಿ ಸಾಗಲಿ, ಕ್ಷೇತ್ರದ ಜನ ಅಲ್ಲ ಬರೀ ರಾಜ್ಯದಲ್ಲಿ ಅವ್ರ ಹೆಸರು ಓಡಾಡಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೇನೆ. ಏನಂದರೆ ಕೆಲವರು ಟೀಕೆ ಮಾಡ್ತಾರೆ, ಅದನ್ನು ಅವರು ಕಿವಿಗೆ ಹಾಕ್ಕೊಂಡೆ ಎಲ್ಲರಿಗೂ ಈ ರೀತಿ ಇವಾಗ ತಗೊಂಡೋಗ್ತಾ ಇದ್ದಾರೆ. ಅದೇ ರೀತಿ ತಗೊಂಡೋಗ್ಲಿ
ಕ್ಷೇತ್ರನ ಅಭಿವೃದ್ಧಿ ಮಾಡಲಿ. ನಮ್ಮ ಏನಂದರೆ ಯಾವುದೇ ಪಕ್ಷ ಇರಲಿ, ಯಾರೇ ಶಾಸಕರಾಗಿರಲಿ, ನಮ್ಮ ಒಂದು ಇದೇನಂದರೆ ಕ್ಷೇತ್ರದ ಜನ ಚೆನ್ನಾಗಿರಬೇಕು, ಕ್ಷೇತ್ರದ ರೈತರ ಬಗ್ಗೆ ಕಾಳಜಿ ವಹಿಸಬೇಕು, ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಕ್ಷೇತ್ರದಲ್ಲಿ ಶಾಸಕರು ಮಾಡಬೇಕು. ಯಾಕಂದರೆ ಈ ಕ್ಷೇತ್ರದಲ್ಲಿ ಬಹಳಷ್ಟು ಇನ್ನೂ ಕೆಲಸ ಬಾಕಿ ಇದೆ. ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಅವ್ರು ಮಾಡ್ತಾರೆ, ಕ್ಷೇತ್ರವನ್ನು ಉನ್ನತ ಸ್ಥಾಯಿಗೆ ತಗೊಂಡೋಗ್ತಾರೆ. ಯಾಕಂದರೆ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ. ನಮ್ಮ ಸಚಿವರು ಡಾಕ್ಟರ್ MC ಸುಧಾಕರ್ ಸಾಹೇಬರು ಈ ಕ್ಷೇತ್ರದಲ್ಲಿ ಓಡಾಡಿ ಎಲ್ಲ ಕಡೆ ಕೆಲಸ ಮಾಡಿಸ್ತಾ ಇದ್ದಾರೆ. ಇದೇ ರೀತಿ ಅವರು ಈ ಒಂದು ಕ್ಷೇತ್ರದಲ್ಲಿ ಗಮನ ಹರಿಸಿ ಏನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸೋಂಥ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನಿಮ್ಮ ಮುಂದಿನ ರಾಜಕೀಯ ನಡೆ ಏನು? ಯಾಕಂದ್ರೆ ಈ ಹಿಂದೆ ನೀವು BSP ಮತ್ತೆ ಆಮ್ ಆದ್ಮಿ ಪಕ್ಷದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸುವಂತ ಕೆಲಸ ಆಗಿತ್ತು. ಶಿಡ್ಲಘಟ್ಟ ಸರ್ಕಲ್ ಅಲ್ಲಿ ನಾವೇ ಪಟಾಕಿ ಹೊಡೆಯೋದಂತ ತುಂಬಾ ಆತ್ಮವಿಶ್ವಾಸ ಆಗಿ ಹೇಳಿದ್ರಿ. ಆ ಕೆಲಸ ಆಗಿರ್ಲಿಲ್ಲ. ನಿಮ್ಮ ಮುಂದಿನ ರಾಜಕೀಯ ನಡೆ ಏನು? ನೋಡಿ, ಯಾರೇ ಆಗಲಿ ಅವರು ಗೆಲ್ತಾರೋ ಸೋಲ್ತಾರೋ ಅದು ಜನಗಳ ಮೇಲೆ ಡಿಪೆಂಡ್ ಆಗ್ತದೆ. ಕ್ಷೇತ್ರ ಜನ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರ್ಬೇಕು. ನಮ್ಮ ವಿಶ್ವಾಸ, ನಮ್ಮ ಆತ್ಮವಿಶ್ವಾಸ ಏನಂದರೆ, ನನಗೆ 1000 ಓಟ್ ಬಿದ್ದಿದೆಯೋ, BSPಯಿಂದ 4000 ಚಿಲ್ಲರೆ ಓಟ್ ಬಿದ್ದಿದೆಯೋ ಅದು ಮುಖ್ಯ ಅಲ್ಲ. ನಾನು ಕ್ಷೇತ್ರದಲ್ಲಿ ಇದ್ದೀನಿ, ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಈಗ ನೀವೇ ಹೇಳಿದ್ರಿ, ಪ್ರದೀಪ್ ಈಶ್ವರ್ ಸಾಹೇಬರು 1 ತಿಂಗಳಲ್ಲಿ ಬಂದರು, ಈ ಕ್ಷೇತ್ರದಲ್ಲಿ ಶಾಸಕರಾದರು. ನಾನು ಸತತ ಒಂದು 25 ವರ್ಷಗಳಿಂದ ನಾನು ಈ ಕ್ಷೇತ್ರದಲ್ಲಿ ದುಡಿತಾ ಇದ್ದೀನಿ, ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ನನಗೆಲ್ಲೋ ಒಂದು ಕಡೆ ಆತ್ಮವಿಶ್ವಾಸ ಇದೆ, ಈ ಕ್ಷೇತ್ರ ಜನ ಇವತ್ತಲ್ಲ ನಾಳೆ ಇಂದಲ್ಲ ಮುಂದೆ ಯಾವತ್ತೋ ಒಂದು ದಿನ ಭಾಷಾ ಕೈ ಹಿಡಿತಾರೆ, ನನಗೆ ಈ ಕ್ಷೇತ್ರದಲ್ಲಿ ಒಂದು ಉನ್ನತವಾದ ಹುದ್ದೆ ಕೊಡ್ತಾರೆ. ಶಾಸಕ ಆಗಿರ್ಬೋದು, ZP ಆಗಿರ್ಬೋದು, TPS ಆಗಿರ್ಬೋದು, ಯಾವುದರಲ್ಲೋ ಒಂದು ಅವಕಾಶ ಸಿಗ್ತಾ ಇದೆ. ಯಾಕೆಂದರೆ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಏನಿದೆ ಅಂದರೆ, ನಾನು ಕಾಂಗ್ರೆಸ್ ಪಕ್ಷದ ನನ್ನ ಆತ್ಮೀಯರಿಗೂ ನಾನು ವಿನಂತಿ ಮಾಡ್ಕೊತೀನಿ. ಅದೇ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಲ್ಲೂ ವಿನಂತಿ ಮಾಡ್ಕೊತೇನೆ. ನಮ್ಮ ಕ್ಷೇತ್ರದಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಿದೆ. 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲಿನೂ ಮುಸಲ್ಮಾನರಿಗೊಂದು ಅವಕಾಶ ಸಿಕ್ಕಿಲ್ಲ. ಈ ಬಾರಿ ಆದರೂ ಜಿಲ್ಲಾ ಪಂಚಾಯತಿಯಲ್ಲಿ, ತಾಲೂಕ್ ಪಂಚಾಯತಿಯಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ ಗುರುಸ್ತಾರೆ ಕಾಂಗ್ರೆಸ್ ಪಕ್ಷ ಅನ್ನೋ ಒಂದು ಎಲ್ಲೋ ನಂಬಿಕೆ ಇದೆ. ಈ ನಂಬಿಕೆ ಹುಸಿ ಆಗಲ್ಲ. ಈ ಸತಿ ಯಾರಿಗೊಬ್ಬರಿಗೆ ಅವಕಾಶ ಸಿಗ್ತದೆ, ನನಗೆ ಅಂತಲ್ಲ, ನಾನೇನು ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಸದ್ಯಕ್ಕೆ ಸಕ್ರಿಯನಾಗಿಲ್ಲ. ನನಗೆ ಟಿಕೆಟ್ ಕೊಡಿ ಅಂತ ಕೇಳೋದಕ್ಕೆ ಯಾರಿಗೋ ಒಬ್ಬರಿಗೆ ಈ ಕ್ಷೇತ್ರದಲ್ಲಿ ಒಂದು ಅನುಕೂಲ ಆಗುವಂಥ ಕೆಲಸ ಈ ಕ್ಷೇತ್ರದ ಶಾಸಕರು, ಈ ಕ್ಷೇತ್ರದ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಸಾಹೇಬರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನನ್ನ ರಾಜಕೀಯ ನಡೆ ಬಗ್ಗೆ ನಾನು ಹೇಳ್ತೇನೆ. ನಾನು ಇಂದೆಲ್ಲ ನಾಳೆ ನಾನು ಸ್ಪರ್ಧೆ ಮಾಡ್ತಾ ಇರ್ತೇನೆ. ಯಾವತ್ತೂ ಒಂದು ದಿನ ಕ್ಷೇತ್ರದ ಜನ ನನಗೆ ಗೆಲ್ಲಿಸಿ ಒಂದು ಅನುಕೂಲ ಮಾಡಿಕೊಡ್ತಾರೆ ಅಂತೇಳ್ಬಿಟ್ಟು ಅವರು ಒಂದು ಎಲ್ಲರೂ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತೇಳ್ಬಿಟ್ಟು ನಾನು ಕೇಳ್ಕಂತ ಮತ್ತೊಮ್ಮೆ ಕ್ಷೇತ್ರದ ಎಲ್ಲ ನನ್ನ ಜನತೆಗೆ ನನ್ನ ಪರವಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೇನೆ. ಯಾಕಂದರೆ ನಾನು 3 ಬಾರಿ ಸ್ಪರ್ಧೆ ಮಾಡಿದೆ. ನನಗೆ ವಕ್ಫ್ ಮಂಡಳಿ ಅಧ್ಯಕ್ಷ ಮಾಡಿದರು, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಮಾಡಿದರು. ನಾನು ಸಾಕಷ್ಟು ಹುದ್ದೆಗಳು ಅನುಭವಿಸಿದ್ದೇನೆ. ಈಗ ಏನಂದರೆ, ಮುಂದಿನ ದಿನಗಳಲ್ಲಿ ನಮಗೊಂದು ಆಸೆ ಇದೆ, ವಯಸ್ಸಾಗ್ತಾ ಇದೆ. ಈ ಕ್ಷೇತ್ರದ ಜನ ಯಾವತ್ತಾದರೂ ಗುರುತಿಸಿ ನನಗೆ ಏನೋ ಒಂದು ಉನ್ನತವಾದ ಹುದ್ದೆ ಕ್ಷೇತ್ರದ ಜನ ಕೊಡ್ತಾನೆ ಅಂತ ನಂಬಿಕೆ ಇದೆ.